ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೊಂದು ರಾಂಗ್ ರಿಟರ್ನ್ ಬಂದಿತ್ತು, ಕಸ್ಟಮರ್ ರಾಂಗ್ ರಿಟನ್ನು. ಆ್ಯಂಡ್ ಅದನ್ನು ಯಾವ ರೀತಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಕೊಬೇಕು ಮತ್ತು ಯಾವ ರೀತಿ ಟಿಕೆಟನ್ನು ರೈಸ್ ಮಾಡಬೇಕು ರಾಂಗ್ ರಿಟರ್ನ್ಗೆ ಕ್ಲೈಮ್ ಆಗೋದಕ್ಕೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ಕಸ್ಟಮರ್ಸು ಪರ್ಟಿಕ್ಯುಲರಾಗಿ ಇದೇ ಕೆಲಸ ಮಾಡೋದಕ್ಕೆ ಅಂತಲೇ ಇರ್ತಾರೆ ಅನಿಸುತ್ತೆ, ಫೇಕ್ ರಿಟರ್ನ್ಸ್ಗಳನ್ನ ಕಳಿಸೋದಕ್ಕೆ. ನಮ್ಮ ಪ್ರಾಡಕ್ಟು ಎಷ್ಟೇ ಚೆನ್ನಾಗಿದ್ದರೂ ಬಿಟ್ಟಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಡಕ್ಟನ್ನು ಆರ್ಡರ್ ಮಾಡಿ ಅವರು ಕಾಂಜಿ ಪಿಂಜಿ ಪ್ರಾಡಕ್ಟ್ಗಳನ್ನ ಹಾಕಿಬಿಟ್ಟು ಕಳಿಸ್ತಾರೆ. ಇದರಿಂದ ಸೆಲ್ಲರ್ಸ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತಂದರೆ, ಮೀಶೋದವರು 200ಇಂದ 160 to 200ವರೆಗೂ ಶಿಪ್ಪಿಂಗನ್ನು ಕಟ್ ಮಾಡ್ತಾರೆ. ಅದರಿಂದ ಸೆಲ್ಲರ್ಗೆ ತುಂಬಾ ಲಾಸ್ ಆಗುತ್ತೆ. ಈ ರೀತಿ ಏನಾದರೂ ನಿಮಗೆ ಫೇಕ್ ರಿಟರ್ನ್ಸ್ ಆದಾಗ ನೀವು ಹೇಗೆ ವಿಡಿಯೋ ಮಾಡ್ಕೋಬೇಕು ಅಂತಂದರೆ, ಕ್ಲಿಯರಾಗಿ ಅಂದರೆ ಲೈಟು ಅಂದರೆ ಬೆಳಕಿರೋ ಜಾಗದಲ್ಲಿ ವೀಡಿಯೋಸನ್ನು ಮಾಡಿ. ಆ್ಯಂಡ್ 4 ಕಾರ್ನರು ನಿಮಗೆ ಎಕ್ಸ್ಪ್ರೆಸ್ ಬೇಸ್, ಇವಾಗ ನನಗೆ ಬಂದಿರೋದು ಎಕ್ಸ್ಪ್ರೆಸ್ ಬೇಸಿಂದ, ನೀವು ಅದು 4 ಕಾರ್ನರನ್ನು ನಾವು ಇದನ್ನು ಓಪನ್ ಮಾಡಿಲ್ಲ ಅಂತ ಅವರಿಗೆ ಗೊತ್ತಾಗಬೇಕು. ಆ ರೀತಿ ನೀವು ಅದನ್ನು ತೋರಿಸ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ಥರ. ಆ್ಯಂಡ್ ಮೇಯ್ನ್ ಇಲ್ಲಿ ನಮಗೆ ಯಾವುದು ಅಂತಂದರೆ ಬಾರ್ಕೋಡು ಆ್ಯಂಡ್ ನೆಕ್ಸ್ಟು ಅಲ್ಲಿ ಇದೆಯಲ್ಲ ಲೇಬಲ್ಲು, ಅವೆರಡು ತುಂಬಾ ಇಂಪಾರ್ಟೆಂಟು ಈ ವಿಡಿಯೋದಲ್ಲಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮ್ಮ ವಿಡಿಯೋ 60 to 80 ಸೆಕೆಂಡ್ಸ್ ಅಷ್ಟೇ ಇರಬೇಕು. ಆ್ಯಂಡ್ ನೀವು ಎಲ್ಲಿ ಕೂಡ ಎಡಿಟ್ ಮಾಡಬಾರ್ದು ಆ್ಯಂಡ್ ಎಲ್ಲಿ ಪಾಸ್ ಮಾಡಿರಬಾರ್ದು, ಅಂದು ಯಾವುದೇ ರೀತಿ ಕಟ್ ಅನ್ನೋದನ್ನು ಮಾಡಿರಬಾರ್ದು ವಿಡಿಯೋನ. ನೀವು ವಿಡಿಯೋ ಮಾಡ್ಕೊಬೇಕಾದ್ರೆ ನೀವೇನಾದರೂ ವಿಡಿಯೋ ತುಂಬ ದೊಡ್ಡದಾಗೆ ಬರುತ್ತೆ. ಆಗ ನೀವು ಏನು ಮಾಡಿ ಅಂತಂದರೆ, ವಿಡಿಯೋನ ಕಂಪ್ರೆಸ್ ಮಾಡಿ, ಅಂದರೆ ಫೈಲು ಚಿಕ್ಕದಾಗೋ ಥರ ನೀವು ವಿಡಿಯೋನ ಕಂಪ್ರೆಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ನೀವು 4 ಕಾರ್ನರನ್ನು ನೀಟಾಗಿ ತೋರಿಸಿ, ನೀವು ಅಂದರೆ ಕ್ಯಾಮ್ರಾ ಮುಂದೆನೇ ಪ್ಯಾಕಿಂಗ್ ಕವರನ್ನು ಕಟ್ ಮಾಡಿ. ಅದಾದಮೇಲೆ ನೀವು ಬಂದಿರೋ ನಿಮ್ಮ ಪ್ರಾಡಕ್ಟನ್ನು ಕ್ಯಾಮ್ರಾಗೆ ಶೋ ಮಾಡಿ. ಫಸ್ಟು ನೀವು ಪ್ಯಾಕಿಂಗ್ ಮೇಲಿರೋ ಲೇಬಲ್ ಫೋಟೋ, ಹಾಗೆ ಪ್ರಾಡಕ್ಟು ಮತ್ತು ಬಾರ್ಕೋಡ್ನ ಫೋಟೋನ ತೆಗೆದಿಟ್ಕೊಳ್ಳಿ. ಟಿಕೆಟನ್ನು ರೈಸ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಫಸ್ಟು ಮೀಶೋ ಆ್ಯಪನ್ನು ಓಪನ್ ಮಾಡಿ ಮೆನು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ರಿಟರ್ನ್ಸ್ RTO ಆ್ಯಂಡ್ ಎಕ್ಸ್ಚೇಂಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಐ ಹ್ಯಾವ್ ರಿಸೀವ್ಡ್ ರಾಂಗ್ ರಿಟರ್ನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೇನಾದರೂ ರಾಂಗ್ ರಿಟರ್ನ್ ಬಂದಿದ್ದರೆ ಯಾವ ರೀತಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ವೀಡಿಯೋಸನ್ನು ಕೊಟ್ಟಿದ್ದಾರೆ, ರೆಫರೆನ್ಸ್ ವಿಡಿಯೋ. ನೀವು ಒಂದ್ಸಲಿ ನೋಡ್ಕೊಬೋದು ಅದರಲ್ಲಿ. ಅದಾದಮೇಲೆ ಇಲ್ಲಿ ಏನು ಮ್ಯಾಂಡೇಟರಿ ಫಿಲ್ ಬೇಕು ಅಂತ, ಇಲ್ಲಿ ಟಿಕೆಟ್ ರೈಸ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಲ್ ಸೈಡ್ ಆಫ್ ದಿ ಪ್ಯಾಕೇಜ್ ಶುಡ್ ಬಿ ಕ್ಲಿಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ವೀಡಿಯೋಸನ್ನು ಮಾಡಬೇಕಾದ್ರೆ ನಿಮ್ಮ ವಿಡಿಯೋ ಕ್ಲಿಯರ್ ಆಗಿರಬೇಕು. ಆ್ಯಂಡ್ AWB ನಂಬರ್, ಆರ್ಡರ್ ID ಆ್ಯಂಡ್ ಪ್ಯಾಕಿಂಗ್ ಬಾರ್ಕೋಡ್ ಇದು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಪ್ಯಾಕಿಂಗ್ ಓಪನ್ ಮಾಡಬೇಕಾದ್ರೆ ಯಾವುದೇ ರೀತಿ ಎಡಿಟ್ ಮಾಡಬೇಡಿ, ಪಾಸ್ ಮಾಡಬೇಡಿ, ಮತ್ತು ಶೇಕ್ ಮಾಡೋದಾಗಲಿ ಬ್ಲರ್ ಆಗೋದಾಗಲಿ ಈ ಥರ ಯಾವುದು ಕೂಡ ಮಾಡಬೇಡಿ. ಆ್ಯಂಡ್ ಫೋಕಸ್ ಯಾವ್ದು ಮಾಡಬೇಕು ಅಂತಂದರೆ, ನಿಮ್ಮ AWB ಲೇಬಲ್ ಇದೆಯಲ್ಲ ಅದು ಒಂದು, ಮತ್ತು ಪಾಕೆಟ್ ಅಂದರೆ ಬಾರ್ಕೋಡ್ ಇದೆಯಲ್ಲ ಅದು ಮೇಯ್ನಾಗಿ ಇಲ್ಲಿ ಬೇಕಾಗುತ್ತೆ. ಇಲ್ಲಿ ನೋಡಿ, ಇಮೇಜನ್ನು ತೋರಿಸಿದ್ದಾರೆ, ರೆಫರ್ಸ್ ಇಮೇಜು, ಅದನ್ನು ಒಂದ್ಸಲಿ ನೋಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ರೈಸ್ ಅ ಟಿಕೆಟ್ ಅಂತ ಇದೆ. ಇಲ್ಲಿ ರೈಸು ಟಿಕೆಟ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಇಶ್ಯೂ ತೋರಿಸ್ತಾ ಇದೆ, ಐ ಹ್ಯಾವ್ ರಿಸೀವ್ಡ್ ರಾಂಗ್ ರಿಟರ್ನ್ ಅಂತ. ನೆಕ್ಸ್ಟ್ ಇಲ್ಲಿ ಸಬ್ ಆರ್ಡರ್ ನಂಬರ್ ಇದೆಯಲ್ಲ, ನಿಮಗೆ ಯಾವ ನಂಬರಿಂದ ಆರ್ಡರ್ ಬಂದಿತ್ತೋ ಆ ನಂಬರನ್ನು ಇಲ್ಲಿ ಹಾಕಿ. ಅದಾದಮೇಲೆ AWB ನಂಬರ್ ಅಂತ ತೋರಿಸ್ತಿದೆಯಲ್ವ, ಇಲ್ಲಿ ನೀವು ನಿಮಗೆ ರಿಟರ್ನ್ ಬಂದಿರುತ್ತಲ್ಲ ಅದ್ರ ಮೇಲಿರೋ AWB ನಂಬರನ್ನು ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ಸ್ಟೇಟ್ ಆಫ್ ಪ್ಯಾಕೆಟ್, ಇಲ್ಲಿ ನೋಡಿ ಇಂಟ್ಯಾಕ್ಟ್ ಮತ್ತು ಟೆಂಪರ್ಡ್ ಅಂತ ಇದೆ. ನೀವು ಇಂಟ್ಯಾಕ್ಟ್ ಅನ್ನೋದನ್ನು ಓಕೆ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟು ಇಲ್ಲಿ ಬಾರ್ಕೋಡ್ ಇಮೇಜ್ ಕೇಳ್ತಾ ಇದೆ. ಪಾಕೆಟ್ ಮೇಲೆ ಇರುತ್ತಲ್ಲ ಬಾರ್ಕೋಡ್ ಇಮೇಜು, ಅದನ್ನು ನೀವು ಫೋಟೋ ತೆಗೆದಿಟ್ಟಿರ್ತೀರಲ್ವ, ನೀವು ಇಲ್ಲಿ ಪೇಸ್ಟ್ ಮಾಡಬೇಕು ಇಲ್ಲಿ. ಅದಾದಮೇಲೆ ಇಮೇಜ್ ಆಫ್ ಪ್ರಾಡಕ್ಟ್ ರಿಸೀವ್ಡು, ನೀವು ಯಾವುದು ರಾಂಗ್ ರಿಟರ್ನ್ ಆಗಿದೆ ನಿಮಗೆ ಪ್ರಾಡಕ್ಟು, ಆ ಪ್ರಾಡಕ್ಟನ್ನು ಇಲ್ಲಿ ಹಾಕಿ, ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ
ರಿವರ್ಸ್ ವೇ ಬಿಲ್ ಅಂತ ಇದೆಯಲ್ಲ, ಅದು ಏನಪ್ಪ ಅಂತಂದರೆ ನಿಮಗೆ ಲೇಬಲ್ ಇರುತ್ತಲ್ವ, ಅದ್ರ ಮೇಲೆ ವೈಟ್ ಕಲರ್ ಲೇಬಲ್ ಇರುತ್ತೆ ನೋಡಿ, ಪ್ರಾಡಕ್ಟ್ ನಿಮಗೆ ರಿಟರ್ನ್ ಆಗಿರೋ ಪ್ಯಾಕಿಂಗ್ ಕವರ್ ಮೇಲೆ, ಅದನ್ನು ನೀವು ಇಲ್ಲಿ ಫೋಟೋ ತೆಗೆದಿಟ್ಟು ಇಲ್ಲಿ ಹಾಕಿರಬೇಕು. ಆ್ಯಂಡ್ ಅನ್ಪ್ಯಾಕಿಂಗ್ ವೀಡಿಯೋ, ನೆಕ್ಸ್ಟು ನೀವು ಮಾಡ್ಕೊಂಡಿರ್ತೀರಲ್ಲ ವೀಡಿಯೋ, ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕು. ಅದಾದಮೇಲೆ ಪಾಕೆಟ್ ಐ ಡಿ ಮಸ್ಟ್ ಬಿ ಕ್ಲಿಯರ್ ವಿಸಿಬಲ್ ಇನ್ ದಿ ಅನ್ಬಾಕ್ಸಿಂಗ್ ವೀಡಿಯೋ ಫಾರ್ ರೈಟ್ ಕ್ಲೈಮ್ಸ್ ಅಂತ ಇದೆ, ಅದನ್ನು ನೀವು ನೀಟಾಗಿ ವೀಡಿಯೋಸನ್ನು ಮಾಡಬೇಕು. ಇಲ್ಲಿ ನೀವು ಡಿಸ್ಕ್ರಿಪ್ಷನನ್ನು ಏನು ಹಾಕಬೇಕು ಅಂದರೆ, ಐ ಹ್ಯಾವ್ ಅ ರಾಂಗ್ ರಿಸೀವ್ಡ್ ಕೈಂಡ್ಲಿ, ಇಲ್ಲಿ ಕೈಂಡ್ಲಿ ಚೆಕ್ ಆ್ಯಂಡ್ ಡೂ ದ ನೀಡ್ಫುಲ್ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಇಲ್ಲಿ ಏನಪ್ಪ ಅಟ್ಯಾಚ್ಮೆಂಟ್ ಅಂತ ತೋರಿಸ್ತಿದೆ ಅಂದರೆ, ನೀವು ಯಾವ ಪ್ರಾಡಕ್ಟನ್ನು ಕಳಿಸಿದ್ರಿ ಆ ಪ್ರಾಡಕ್ಟ್ ಫೋಟೋನ ನೀವು ಇಲ್ಲಿ ಹಾಕಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ವೀಡಿಯೋ ನೀವು 60 to 80 ಸೆಕೆಂಡ್ಸ್ ಮಾತ್ರ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅಷ್ಟೇ ಮಾತ್ರ ಇಲ್ಲಿ ವೀಡಿಯೋಸನ್ನು ತಗೊಳ್ಳೋದು. ಇದಿಷ್ಟು ಆದಮೇಲೆ ಸಬ್ಮಿಟನ್ನು ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಅವರು 3 to 7 ಡೇಸಲ್ಲಿ ಬರುತ್ತೆ ಅಂತ ಹೇಳಿ ನಿಮಗೆ ಒಂದು ಅಲ್ಲೇ ಕೊಟ್ಟಿರ್ತಾರೆ. 3 or 7 ಡೇಸಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಅಲ್ಲಿ ಮೆಸೇಜ್ ಇರುತ್ತೆ. ಇದಿಷ್ಟು ಯಾವ ರೀತಿ ಟಿಕೆಟ್ ರೈಸ್ ಮಾಡೋದು ಅಂತ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.